ಎಸ್, ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಅದು ಮೈಸೂರಿನಲ್ಲಿ ಯದುವೀರ್ ಅವರನ್ನ ಗೆಲ್ಲಿಸೋದಿಕ್ಕೆ ಸಮನ್ವಯ ಅಸ್ತ್ರ ಪ್ರಯೋಗಿಸಲಾಗ್ತಾ ಇದೆ. ಹಳ್ಳಿ ಹಕ್ಕಿ ವಿಶ್ವನಾಥ್ ಅವರನ್ನ ಭೇಟಿಯಾಗಲಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ನಿನ್ನೆ ವಿಶ್ವನಾಥ್ ಭೇಟಿಯಾಗಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಇವತ್ತು ಕುಮಾರಸ್ವಾಮಿ ಅವರು ಅವರನ್ನ ಭೇಟಿಯಾಗೋದಕ್ಕೆ ಮುಂದಾಗಿದ್ದಾರೆ. ಕೆಆರ್ ನಗರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ನೀಡ್ತಾರೆ. ಎಚ್ ವಿಶ್ವನಾಥ್ ನಿವಾಸದಲ್ಲಿ ಔತಣಕೂಟ ಏರ್ಪಡಿಸಲಾಗಿದೆ. ವಿಶ್ವನಾಥ್ ಜೊತೆ ಅಂತರ ಕಾಯ್ದುಕೊಂಡಿದ್ರು ಕುಮಾರಸ್ವಾಮಿ ಅವರು. ಈಗ ಹೇಗಾದರೂ ಮಾಡಿ ಮೈಸೂರಿನಲ್ಲಿ ಯದುವೀರ್ ಅವರನ್ನ ಗೆಲ್ಲಿಸಬೇಕು ಅಂತ ಸಮನ್ವಯ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ. ದಳಪತಿ ಮೀಟ್ಸ್ ಹಳ್ಳಿ ಹಕ್ಕಿ. ಇವತ್ತು ಆ ಮೀಟಿಂಗ್ ನಡೆಯುತ್ತೆ. ಔತಣಕೂಟ ಏರ್ಪಡಿಸಲಾಗಿದೆ ಕುಮಾರಸ್ವಾಮಿ ಅವರಿಗೆ. ಮಂಡ್ಯ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಕೆಆರ್ ನಗರ ತಾಲೂಕು. ಕುಮಾರಸ್ವಾಮಿಗೆ ಮಾಜಿ ಸಚಿವ ಸಾರಾ ಮಹೇಶ್ ಸಾಥ್ ಕೊಡ್ತಾರೆ. ಕುತೂಹಲ ಮೂಡಿಸಿದೆ ಈ ಇಬ್ಬರು ನಾಯಕರ ಭೇಟಿ. ಹಾಗಾದರೆ ಎಚ್ ವಿಶ್ವನಾಥ್ ಯದುವೀರ್ ಪರವಾಗಿ ಪ್ರಚಾರಕ್ಕೆ ಇಳಿತಾರಾ? ಅವರ ಮನವೊಲಿಸುವಲ್ಲಿ ಕುಮಾರಸ್ವಾಮಿ ಅವರು ಸಕ್ಸಸ್ ಆಗ್ತಾರ? ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ. ಎಸ್, ವಿಶ್ವನಾಥ್ ಮತ್ತು ಕುಮಾರಸ್ವಾಮಿ ಅಂತರ ಕಾಯ್ದುಕೊಂಡಿದ್ರು. ಇಬ್ರು ಕೂಡ ಭೇಟಿ, ಮಾತುಕತೆ, ಒಬ್ಬರಿಗೊಬ್ರು ಏನು ಹೇಳ್ಕೊಳ್ಳುವಂಥದ್ದು ಅಂತ ಯಾವ ಬೆಳವಣಿಗೆಗಳು ಆಗ್ತಾ ಇರಲಿಲ್ಲ. ಆದರೆ ಚುನಾವಣೆ ಹೊತ್ತಲ್ಲಿ ಯಾರು ಮಿತ್ರರಾಗ್ತಾರೆ, ಯಾರು ಶತ್ರುಗಳಾಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ರಾಜಕೀಯ ಲೋಕದಲ್ಲಿ. ಅದರಲ್ಲೂ ಈಗ ಬಿಜೆಪಿ JDS ಮೈತ್ರಿ ಆದ ಮೇಲೆ ಎಲ್ಲೂ ಸಮಸ್ಯೆ ಆಗಬಾರ್ದು, ಮೈತ್ರಿ ನಾಯಕರು ಎಲ್ಲ ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವಂತಹ ಗುರಿಯನ್ನ ಇಟ್ಕೊಂಡು ಏನೇ ಸಮಸ್ಯೆ ಇರಲಿ, ಏನೇ ವೈಮನಸ್ಸಿರಲಿ ಅದೆಲ್ಲವನ್ನ ಶಮನಗೊಳಿಸುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಅದರ ಭಾಗವಾಗಿ ನಾವು ನೋಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ವಿಜೇಂದ್ರ ವಿಶ್ವನಾಥ್ ಭೇಟಿಯಾಗಿರೋದನ್ನ. ಯದುವೀರ್ ಅವರನ್ನ ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ಎಲ್ಲ ನಾಯಕರುಗಳನ್ನು ಕೂಡ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗೋದಕ್ಕೆ, ಸಮನ್ವಯತೆ ಸಾಧಿಸೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಇದು ಬಿಜೆಪಿಯಲ್ಲಿ ಅಷ್ಟೇ ಅಲ್ಲ, ಈ ಪ್ರಯತ್ನ ಆಗ್ತಾ ಇರುವಂಥದ್ದು JDS ನಾಯಕ ಕುಮಾರಸ್ವಾಮಿ ಅವರು ಕೂಡ ವಿಶ್ವನಾಥ್ ಅವರನ್ನ ಭೇಟಿಯಾಗಲಿದ್ದಾರೆ. ಈ ಭೇಟಿ ಫಲಪ್ರದ ಆಗತ್ತಾ ಅನ್ನೋದೇ ಈಗಿರುವಂತಹ ಕುತೂಹಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.